ಕೊಲೊಸ್ಸೆಯವರಿಗೆ ಬರೆದಂತಹ ಪತ್ರಿಕೆ 3ನೇ ಅಧ್ಯಾಯ 9 ಮತ್ತು 10ನೆಯ ವಾಕ್ಯಗಳು. ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ? ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟುಮಾಡುತ್ತದೆ. ಈ ವಾಕ್ಯದಲ್ಲಿ ನಾವು ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ ಜೀವಿಸಬೇಕೆಂದು ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ನಾವು ಯೇಸುಕ್ರಿಸ್ತನ ಮೇಲೆ ನಂಬಿಕೆಯನ್ನು ಇಟ್ಟು ದೇವರ ಮಕ್ಕಳಾಗಿ ಬದಲಾಗುವಂಥ ಸಮಯದಲ್ಲಿ ಮೊದಲನೆಯದಾಗಿ ದೇವರು ನಮ್ಮಲ್ಲಿ ಸ್ವಭಾವಗಳ ಬದಲಾವಣೆಗಳನ್ನು ಎದುರು ನೋಡುತ್ತಾರೆ. ಹಾಗೆ ಅದನ್ನು ಉಂಟು ಮಾಡುವುದಕ್ಕಾಗಿ ತನ್ನ ಪರಿಶುದ್ಧಾತ್ಮನ ಸಹಾಯವನ್ನು ಕೂಡ ಅನುಗ್ರಹಿಸುತ್ತಾರೆ. ಅದೇ ಸಮಯದಲ್ಲಿ ದೇವರ ವಾಕ್ಯವು ಕೂಡ ನಮ್ಮ ಜೀವಿತವನ್ನು ರೂಪಿಸುವಂತೆ ಕಾರ್ಯ ಮಾಡುತ್ತದೆ. ಈ ರೀತಿಯಾಗಿ ನಾವು ಪೂರ್ವ ಸ್ವಭಾವಗಳನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಳ್ಳುತ್ತೇವೆ. ಇದು ಒಂದು ದಿನದಲ್ಲಿ ಧರಿಸಿಕೊಂಡು ಎಲ್ಲ ಮುಗಿದು ಹೋಯಿತು ಎಂದು ಹೇಳುವಂಥದ್ದಲ್ಲ. ಈ ಸ್ವಭಾವವು ಅದನ್ನು ಸೃಷ್ಟಿಸಿದಾತನ ಹೋಲಿಕೆಯ ಮೇರೆಗೆ ದಿನೇ ದಿನೇ ನೂತನವಾಗುತ್ತಾ ಪೂರ್ಣ ಜ್ಞಾನವನ್ನು ಉಂಟು ಮಾಡುವಂಥದ್ದಾಗಿದೆ. ಅಂದ್ರೆ ನಾವು ಕಲಿತುಕೊಂಡ ಒಂದು ಹೊಸ ಸ್ವಭಾವ, ಪರಿಶುದ್ಧತೆ, ನೀತಿವಂತಿಕೆ, ಪರಿಶುದ್ಧಾತ್ಮನಿಂದ ಉಂಟಾಗುವಂತ ಫಲ, ದೇವರು ಅನುಗ್ರಹಿಸುವಂತ ಗುಣಗಳು ಪ್ರತಿನಿತ್ಯವೂ ಕೂಡ ನೂತನವಾಗುತ್ತಾ ಇರಬೇಕು. ಅಂದ್ರೆ ಪ್ರತಿನಿತ್ಯವೂ ಕೂಡ ಅದು ಬೆಳೆಯುತ್ತಾ ಇರಬೇಕು, ಅದು ವಿಸ್ತಾರಗೊಳ್ಳುತ್ತಾ ಇರಬೇಕು. ಅದರ ವಿಷಯದಲ್ಲಿ ನಾವು ಗಮನ ಕೊಟ್ಟು ಅದನ್ನು ಹೊಸದಾಗಿ ಮಾಡುತ್ತಾ ಇರಬೇಕು. ಆಗಲೇ ಆ ಸ್ವಭಾವಗಳು ಬೆಳೆದು ಪುಷ್ಟಿಯಾಗಿ ಬಲಿಷ್ಠವಾಗಿ ಇಹಲೋಕದ ಕಾರ್ಯಗಳನ್ನು, ದುಸ್ವಭಾವಗಳನ್ನು, ನಮ್ಮ ಹಳೆಯ ವರ್ತನೆಗಳನ್ನು ಜಯಿಸುವುದಕ್ಕಾಗುವಂತೆ ಬಲಗೊಂಡು ನಡೆಯುವುದಕ್ಕೆ ಸಾಧ್ಯ. ಅನೇಕರು ಏನ್ ಮಾಡುತ್ತಾರೆ, ಒಂದು ದಿನ ಕ್ರಿಸ್ತನ ಸ್ವಭಾವವನ್ನು ಧರಿಸಿಕೊಂಡು ನೂತನರಾಗುತ್ತಾರೆ. ಆದರೆ ಮರುದಿನವೇ ಅದನ್ನು ನೂತನ ಪಡಿಸಿಕೊಳ್ಳುವುದನ್ನು ಬಿಟ್ಟು ಹಳೆಯ ಸ್ವಭಾವಗಳನ್ನು ಪುನಃ ಧರಿಸಿಕೊಳ್ಳುತ್ತಾರೆ. ಒಂದು ದಿನ ಆ ಬಟ್ಟೆ, ಇನ್ನೊಂದು ದಿನ ಈ ಬಟ್ಟೆ ಎಂಬುದಾಗಿ ಹೇಳುವಂತೆ ಒಂದು ದಿನ ಕ್ರಿಸ್ತನ ಸ್ವಭಾವ, ಮತ್ತೊಂದು ದಿನ ಲೋಕದ ಸ್ವಭಾವ. ಈ ರೀತಿಯಾಗಿ ಜೀವಿಸುವುದರಿಂದ ಅನೇಕರು ಇನ್ನೂ ಕೂಡ ನೂತನವಾಗದೆ ಕ್ರಿಸ್ತನಲ್ಲಿ ಹೊಸ ಸೃಷ್ಟಿಗಳಾಗಿ ಬದಲಾಗುವುದಕ್ಕೆ ಸಾಧ್ಯವಾಗದೆ ಅನೇಕ ಆಶೀರ್ವಾದಗಳ ನಷ್ಟಕ್ಕೆ ಕಾರಣವಾಗುತ್ತಾ ಇದ್ದಾರೆ. ಆದ್ದರಿಂದ ಈ ದಿವಸಗಳೊಂದು ತೀರ್ಮಾನಕ್ಕೆ ಬನ್ನಿರಿ. ನಿಮ್ಮಲ್ಲಿ ಹುಟ್ಟುವಂತ ಕ್ರಿಸ್ತನ ಸ್ವಭಾವವು ಪ್ರತಿನಿತ್ಯವೂ ಕೂಡ ನೂತನವಾಗುತ್ತಾ ಇರಬೇಕು. ಅದು ಹೊಸ ಸ್ವಭಾವದಂತೆ ಹೊಸ ಕಾರ್ಯಗಳು ಅದರಲ್ಲಿ ಬೆಳೆಯುತ್ತಾ ಇರಬೇಕು. ಅದರಿಂದ ಉಂಟಾಗುವಂತ ಫಲವು ಪ್ರತಿನಿತ್ಯವೂ ಕೂಡ ತೋರ್ಪಡುತ್ತಾ ಇರುವುದಾದರೆ ಆ ಸ್ವಭಾವದಲ್ಲಿ ನಾವು ಪ್ರತಿಯೊಂದು ಸ್ಥಳದಲ್ಲೂ ಪ್ರತಿಯೊಂದು ವ್ಯಕ್ತಿಗಳ ಮಧ್ಯದಲ್ಲೂ ನಾವು ಕಾರ್ಯಗಳನ್ನು ಮಾಡುತ್ತಾ ಹೋಗುವಾಗ ಅದು ನಮ್ಮ ಮೈಗೂಡುತ್ತದೆ. ಅದು ನಮಗೆ ಸ್ವಾಭಾವಿಕವಾದಂಥ ಸ್ವಭಾವವಾಗಿ ಬದಲಾಗಿ ಬಿಡುತ್ತದೆ. ಆ ರೀತಿಯಾಗಿ ನೂತನರಾಗುವಂಥವರೇ ಕರ್ತನ ವಿಶೇಷವಾದಂಥ ಜಯವನ್ನು, ಆಶೀರ್ವಾದಗಳನ್ನು ಹೊಂದುವುದಕ್ಕೆ ಸಾಧ್ಯ. ಎಲ್ಲಕ್ಕಿಂತ ವಿಶೇಷವಾಗಿ ಪರಲೋಕ ರಾಜ್ಯದ ಬಾಧ್ಯತೆಯನ್ನು ಹೊಂದಿ ಸಂತೋಷಿಸುವುದಕ್ಕೆ ಸಾಧ್ಯ. ಆದ್ದರಿಂದ ಈ ದಿವಸಗಳಲ್ಲಿ ಹಳೆಯ ಸ್ವಭಾವಗಳನ್ನು ಎಂದಿಗೂ ಕೂಡ ಪುನಃ ಧರಿಸಿಕೊಳ್ಳದೆ ನೂತನ ಸ್ವಭಾವಗಳನ್ನು ಧರಿಸಿಕೊಂಡವರಾಗಿ ಪ್ರತಿ ದಿವಸವೂ ಕೂಡ ಅದನ್ನು ನೂತನ ಪಡಿಸಿಕೊಳ್ಳುತ್ತಾ ಕ್ರಿಸ್ತನಲ್ಲಿ ನೆಲೆಗೊಂಡಿರುವಂಥ ಆತನಲ್ಲಿ ಮುಂದುವರಿಯುವಂಥ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ವಾಕ್ಯದಲ್ಲಿರೋ ಪ್ರಕಾರವಾಗಿ ನಾವು ಪೂರ್ವ ಸ್ವಭಾವಗಳನ್ನು, ಅದರ ಕೃತ್ಯಗಳ ಕೂಡ ತೆಗೆದು ಹಾಕಿ ನೂತನ ಸ್ವಭಾವವನ್ನು ಧರಿಸಿಕೊಂಡವರಾಗಿ ಆ ಸ್ವಭಾವ ಕರ್ತನೆ ಪ್ರತಿನಿತ್ಯವೂ ನೂತನಗೊಳ್ಳುವ ಹಾಗೆ ಮುಂದುವರಿಯುವುದಕ್ಕೆ ಪ್ರತಿಯೊಬ್ಬರಿಗೂ ಸಹಾಯ ಮಾಡು. ವಿಶೇಷ ಕೃಪೆಯನ್ನು, ಬಲವನ್ನು, ದಯೆಯನ್ನು ಅನುಗ್ರಹಿಸಿ ಅಪ್ಪ ಜೀವಿತಗಳನ್ನು ಮಾನಿಸಿ ಮುನ್ನಡೆಸಬೇಕೆಂದು ಪ್ರಾರ್ಥಿಸ್ತಾ ಸಹಾಯ ಮಾಡು ಕರ್ತನೆ. ನಮ್ಮ ಸ್ವಭಾವಗಳು ನಿನ್ನನ್ನು ಹೋಲುವಂತ ಮೇರೆಗೆ, ನೀನು ಸಂತೋಷ ಪಡುವ ಮೇರೆಗೆ ಬದಲಾಗಲಿ, ರೂಪುಗೊಳ್ಳಲಿ. ನಿನ್ನ ಉದ್ದೇಶಗಳನ್ನು ನೆರವೇರಿಸಕ್ಕೆ ವಿಶೇಷ ಕೃಪೆಯನ್ನು, ಬಲವನ್ನು ಅನುಗ್ರಹಿಸು ಕರ್ತನೆ. ಇದುವರೆಗೂ ತಡೆಯಾದಂಥ ಆಶೀರ್ವಾದಗಳು, ಮೇಲುಗಳು ಜೀವಿತಗಳಲ್ಲಿ ಉಂಟಾಗಲಿ, ವಾಗ್ದಾನಗಳು ನೆರವೇರಲಿ. ನಿನ್ನ ಮಹಿಮೆಯನ್ನು ಕಂಡು ಹರ್ಷಿಸುವಂತೆ ಜೀವಿತಗಳಿಗೆ ಸಹಾಯ ಮಾಡು, ಬಲಪಡಿಸು. ನಿನ್ನ ಅದ್ಭುತ ಕಾರ್ಯಗಳನ್ನು ನಿರೀಕ್ಷಿಸಿ ಆಶೀರ್ವದಿಸಿ ಪ್ರಾರ್ಥಿಸ್ತಾದನೆ. ಅತಿಶಯಗಳನ್ನು ಮಾಡುವಂಥ ದೇವರೇ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾದನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗಳ ಮಾನವನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ. ಆಮೇನ್, ಆಮೇನ್.